ಯಾಕೆ ಹಿಂಗ್ ನೋವ್ತಿದೆ? ಅಮ್ಮ, ಅತ್ತೆ, ಅತ್ತೆ, ಅಮ್ಮ, ಅಭಿ ಹುಷಾರಮ್ಮ, ಏನಾಯ್ತು? ಅಭಿ ಏನಾಯ್ತಮ್ಮ? ಗೊತ್ತಿಲ್ಲ ಅತ್ತೆ. ಅದೇ ನಂಗೆ ತುಂಬಾ ಹೊಟ್ಟೆ ನೋವ್ತಾ ಇದೆ, ಆಗ್ತಿಲ್ಲ. ಹೊಟ್ಟೆ ನೋವಾ? ಬಾಮ್ಮ ಕೂತ್ಕೊ, ನಡಿ ನಡಿ. ಕೂತ್ಕೊ, ಕೂತ್ಕೊಮ್ಮ. ಹಾರಿಕಾ, ಒಂದ್ ಲೋಟ ನೀರು ತಗೊಂಬಮ್ಮ. ಅಲ್ಲಮ್ಮ ಅಭಿ, ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ಎಷ್ಟು ದೊಡ್ಡ ಅನಾಹುತ ಆಗಿರೋದು ಗೊತ್ತಾ? ಅಲ್ಲ, ನಿನ್ಗೆ ಹೊಟ್ಟೆ ನೋವು ಇರ್ಬೇಕಾದ್ರೆ ಯಾಕಮ್ಮ ಮೆಟ್ಲಿಡ್ದು ಬರಕ್ ಹೋದೆ? ನಮ್ಮನ್ ಕರ್ದಿದ್ರೆ ನಾವೇ ಬರ್ತಿದ್ವಲ್ಲ. ಅತ್ತೆ, ಮೊದ್ಲು ಹೊಟ್ಟೆ ನೋವು ಇರ್ಲಿಲ್ಲ ಅತ್ತೆ. ಮೆಟ್ಲಿಂದ ಇಳಿದ್ ಬರ್ಬೇಕಾದ್ರೆ ಸಡನ್ ಆಗಿ ಹೊಟ್ಟೆ ನೋವು ಕಾಣಿಸ್ಕೊಂತು. ಅಯ್ಯೋ ಹೌದಾ? ಏನಾಗ್ಬಿಡ್ತಪ್ಪ. ಅಲ್ಲ, ಇಂಥ ಟೈಮಲ್ಲಿ ಆದಿ ಮನೇಲಿಲ್ವಲ್ಲ, ಎಲ್ಲೋದ ಇವನು? ಕುಡ್ಸಮ್ಮ, ಕುಡ್ಸು. ತಗೊಮ್ಮ, ನೀರು ಕುಡಿ. ನಿಧಾನ 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 ನಿಧಾನಮ್ಮ. ಅಮ್ಮ, ಏನಾಯ್ತು ಅಬಿಗೆ? ಅದು ಹೊಟ್ಟೆ ನೋವಿದೆಯಂತೆ. ಪಾಪ ತುಂಬಾ ಪೇನ್ ಇರಬೇಕು. ಹೌದಾ? ಅಬಿ, ಏನಾಗ್ತಿದೆ ಅಬಿ? ಅವಾಗ್ಲೇ ಸ್ವಲ್ಪ ಹೊತ್ತಿಗೆ ಮುಂಚೆ ನಾರ್ಮಲ್ ಆಗೇ ಇದ್ದೆ, ಏನಾಯ್ತು ಅಬಿ? ತುಂಬಾ ಹೊಟ್ಟೆ ನೋವ್ತಿದ್ಯಾ ಅಬಿ? ಆರಾಮ್. ಸಡನ್ ಆಗಿ ಹೊಟ್ಟೆ ಕಿವುಚ್ದಂಗ ಆಗ್ತಾ ಇದೆ. ಹೊಟ್ಟೆ ಒಳಗಡೆ ಯಾರೋ ಚಾಕುಯಿಂದ ಚುಚ್ದಂಗ ಆಗ್ತಾ ಇದೆ. ತುಂಬಾ ಪೇನ್ ಆಗ್ತಿದೆ ರಾಮ್. ಲೋ ಆದಿ, ಜಾಸ್ತಿ ಮಾತಾಡ್ಸ್ಬೇಡ ಕಣೋ. ಬೇಗ ಹಾಸ್ಪಿಟಲ್ ಕರ್ಕೊಂಡೋಗು. ಆಂಬ್ಯುಲೆನ್ಸಿಗೆ ಫೋನ್ ಮಾಡು. ಅಮ್ಮ, ಆಂಬ್ಯುಲೆನ್ಸ್ ಬರೋಷ್ಟ್ರಲ್ಲಿ ನಾವೇ ಆಸ್ಪತ್ರೆಗೆ ರೀಚ್ ಆಗಿರ್ತೀವಿ. ಅಬಿ, ಬಾ ಹೋಗೋಣ. ಓ ಸರಿ ಕಣೋ, ಎದ್ದೇಳಮ್ಮ. ನಾನು ಬರ್ಲೇನಾ? ಅಮ್ಮ ಬೇಡ, ನಾನು ಅವ್ರ ಜೊತೆ ಹೋಗ್ತೀನಿ. ಸರಿಮ್ಮ, ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಬರ್ಬೇಕು. ಹುಷಾರು. ಲೋ, ನಿಧಾನ ಓಡಿಸೋ ಗಾಡಿನ. ಸರಿಮ್ಮ. ನನಗಂತೂ ನಾಟಕ ಮಾಡಿ 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 ಸಾಕಾಗೋಗಿದೆ. ಆಸ್ತಿ ಬರ್ಲಿ, ಇವಳಿಗೆ ಮಾಡ್ತೀನಿ. ಅಡ್ಗೆ ಎಲ್ಲ ಮಾಡಿದಾಯ್ತು. ಈಗ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ ಅರ್ಧಕ್ಕೆ ಬಿಟ್ಬಿಟ್ಟು ಬಂದಿದ್ಯಲ್ಲ, ಆ ಕೆಲ್ಸನ ಹೋಗಿ ಕಂಪ್ಲೀಟ್ ಮಾಡ್ಕೊಂಡ್ ಬಾ. ಆಯ್ತು. ಸರಿ ಮೇಡಮ್, ನಾನಿನ್ ಹೊರಡ್ತೀನಿ. ಅಯ್ಯೋ, ಆಚೆ ಇದ್ದೋಳ್ನ ಕರೆದು ನಿಮ್ಗೋಸ್ಕರ ಅಡಿಗೆ ಮಾಡಿಸಿದೀವಿ. ಹೋಗ್ತೀನಿ ಅಂದ್ರೆ ಏನರ್ಥ? ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ಮೇಡಮ್, ಮನೇಲಿ ಮಾಡಿರ್ತಾರೆ, ನಾನು ಹೋಗಿ ಅಲ್ಲೇ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ, ಇವತ್ತೊಂದ್ ದಿವ್ಸ ನಮ್ಮನೇಲಿ ಊಟ ಮಾಡಿದ್ರೆ ನಿಮ್ ಹೆಂಡತಿ ಏನು ಹೇಳೋದಿಲ್ಲ. ಫಾಲ್ಗುಣಿ, ಕರ್ಕೊಂಡು ಹೋಗಿ ಊಟ ಬಡ್ಸಮ್ಮ. ಸರಿ ಅಕ್ಕ, ಬನ್ನಿ. ಚಿನ್ನಿ, ನಾನು ಬಂದೆ. ನಂಗೂ ಊಟ ಬೇಡ, ಅಲ್ಲೇ ಇರಿ. ಹೋಗಿ ಊಟ ಮಾಡ್ತೀನಿ ರೀ. ಊರ್ಮಿಳವ್ರ ಕಾಲ. ಹಲೋ, ಹೇಳಿ ಅಮ್ಮ. ಎಲ್ಲಿದ್ಯಾ ರಾಕಿ? ಅಮ್ಮ, ರಿಜಿಸ್ಟರ್ ಆಫೀಸ್ ಕಡೆ ಹೋಗ್ತಾ ಇದ್ದೆ. ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮನೆ ಕಡೆ ಏನಾದ್ರೂ ಬರ್ತೀಯಾ?
ಅಮ್ಮ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನಾಳೆ ಬರ್ಬೋದಾ? ಇಲ್ಲ, ಆ ಕೆಲ್ಸನ ನಾಳೆ ಮಾಡ್ಕೊ. ಈಗ್ಲೇ ಅರ್ಜೆಂಟಾಗಿ ಮನೆಗ್ ಬಾ. ಸರಿ ಅಮ್ಮ, ಆಯ್ತು, ಬರ್ತೀನಿ. ಹ್ಮ್. ನಮಸ್ಕಾರ ಮೇಡಮ್. ನಮಸ್ತೆ. ನೀವೇನಿಲ್ಲಿ? ಅದು ಯಾವ್ದೋ ಮನೆದ ಅಡ್ರೆಸ್ ಕೊಟ್ಬಿಟ್ಟು ಇಲ್ಲಿಗೆ ಹೋಗ್ಬಾ ಅಂತಂದ್ರು, ಅದಕ್ಕೆ ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗ್ತಾ ಇದ್ದೀರಾ? ಇನ್ ಹೇಗ್ ಹೋಗ್ಲಿ? ಹೌದಲ್ಲ. ಅದ್ ಸರಿ, ನೀವೇನ್ ಈ ಕಡೆ ಹೋಗ್ತಿದ್ದೀರಾ? ಊರ್ಮೇಳವರು ಕಾಲ್ ಮಾಡಿದ್ರು, ಅರ್ಜೆಂಟಾಗಿ ಮಾತಾಡ್ಬೇಕು, ಮನೆಗ್ ಬಾ ಅಂತಂದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್. ಹೌದಾ? ಅಲ್ಲ ರಾಕಿ, ನನ್ನ ಮನೆಯಿಂದ ಅದೆಲ್ಲಿಗೂ ಹೋಗ್ಬಾ ಅಂತ ಕಳ್ಸಿ ಇವ್ರು ನೋಡಿದ್ರೆ ನಿಮ್ಮನ್ನ ಮನೆಗ್ ಬಾ ಅಂತ ಹೇಳ್ತಾ ಇದಾರೆ ಅಂದ್ರೆ ನಿಜವಾದ ಡೀಲು ಅವ್ರದೇ ಏನೋ ಇರುತ್ತೆ ಅಂತ ಅನ್ಸತ್ತೆ. ಅವ್ರು ಕರೆಯೋದೇ ಅದಕ್ಕಲ್ವಾ ಮೇಡಮ್. ಸರಿ ಮೇಡಮ್, ನೀವೆಲ್ಲ ಹೋಗ್ಬೇಕು ಅಲ್ಲಿ ಬಿಟ್ಟು ನಾನು ಹೋಗ್ತೀನಿ. ಏನು ಪರವಾಗಿಲ್ಲ, ನನಗ್ ನಡ್ಕೊಂಡು ಹೋಗೋ ಅಭ್ಯಾಸ ಇದೆ, ನಾನು ಹೋಗಿ ಬರ್ತೀನಿ, ನೀವ್ ಹೊರಡಿ. ಸರಿ ಮೇಡಮ್, ಅಲ್ಲಿಗೆ ಹೋಗಿ ಮಾತಾಡಾದ್ಮೇಲೆ ವಾಪಸ್ ನಿಮಗೆ ಕಾಲ್ ಮಾಡ್ತೀನಿ. ಏನ್ ವಿಷಯ ಅಂತ ನಿಮಗೆ ಕಾಲ್ ಮಾಡಿ ತಿಳಿಸ್ತೀನಿ. ನಾನೇನು ಬರ್ತೀನಿ ಮೇಡಮ್. ಅಬ್ಬಾ, ಬಂದ್ಬಿಟ್ರಾ? ಲೋ ಆದಿ, ಏನಂದ್ರು ಡಾಕ್ಟ್ರು? ಹಾ, ನನ್ ಸೊಸೆ ಹುಷಾರಿದ್ದಾಳೆ ತಾನೆ? ನೀವು ಹಾಸ್ಪಿಟಲ್ಗೆ ಹೋದಾಗಿಂದ ನನಗ್ ನಿಂತಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಕೂತಲ್ಲಿ ಕೂರಕ್ಕಾಗ್ತಿಲ್ಲ. ಟೆನ್ಷನ್ನು ಕಣೋ. ನೋಡೋ, ಕೈಯೆಲ್ಲ ನಡುಗ್ತಾ ಇದೆ. ಏನಾಯ್ತು ನನ್ ಸೊಸೆಗೆ? ಹಾ, ಏನೂ ಆಗಿಲ್ಲ ಅಲ್ವಾ? ಹುಷಾರಾಗಿದ್ದಾಳೆ ತಾನೆ? ಅಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಿನ್ ಸೊಸೆಗೇನೂ ಆಗಿಲ್ಲ. ಅದ ನೀನ್ ಹೇಳೋದಲ್ಲ ಕಣೋ, ಡಾಕ್ಟ್ರು ನಿಂಗೆ ಹೇಳಿದ್ರಾ? ಹಾಮ, ಡಾಕ್ಟರ್ ಹೇಳಿದ್ದಾನೆ ನಾನ್ ನಿನ್ಗೆ ಹೇಳ್ತಾ ಇರೋದು. ಸೊಸೆ ಮೇಲೆ ಎಷ್ಟು ಪ್ರೀತಿ ನಮ್ಮ ನಿನ್ಗೆ.